ಇದು ಡೈನಿಂಗ್ ಹಾಲ್, ನಾವ್ ಇಲ್ಲೆಲ್ಲ ಕುತ್ಕೋಬಿಟ್ಟು ಓಕೆ ಇಲ್ಲಿ ಊಟ ಮಾಡ್ತೀರಾ ಎಲ್ಲ ಆಸ್ ಎಂಟರ್ಟೈನ್ಮೆಂಟ್ ಆಗುತ್ತೆ ಮೇಡಮ್. ಇಲ್ಲಿ ಟಿವಿನೂ ಇದೆ, ಟಿವಿನೂ ಇದೆ. ಬೇಕಿದ್ರೆ ನಾವು ಯೂಟ್ಯೂಬ್ ಅಲ್ಲಿ ನಮ್ಗೆ ಯಾವ್ದು ಬೇಕೋ ಅದು ನಾವು ಓಕೆ ಪ್ಲೇ ಮಾಡ್ಕೋಬಿಟ್ಟು ನೋಡ್ಬೋದು ಮೇಡಮ್. ಫ್ರೀ ಟೈಮಲ್ಲೂ ಫ್ರೀ ಟೈಮ್ ಇಲ್ಲೇ ಇರುತ್ತೆ. ಕೂರ್ತಾರ ಮಕ್ಕಳು ಯೂಶುವಲಿ ಹಾ ಏನಾದ್ರು ಪಾರ್ಟಿ ಗಿಲ್ಟಿ ಏನಾದ್ರು ಮಾಡ್ಬೋದ್ರೆ ಮಾಡ್ಬೋದು. ಆಸ್ ಓಕೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೋದು ಮೇಡಮ್. ಡೆಕೋರೇಷನ್ ಮಾಡ್ಬಿಟ್ಟು ಇಲ್ಲಿ ಮಾಡ್ಬೋದು. ಸ್ಮಾಲ್ ಫ್ರೆಂಡ್ಸ್ ಯಾರ್ದು ಬರ್ತ್ಡೇ ಇದ್ದಿದ್ರೆ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ? ಮಾಡ್ತೀವಿ ಒನ್ ಕೈಂಡ್ ಆಫ್ ಲೀಜರ್ ಏರಿಯಾ. ಹಾ ಮೇಡಮ್. ಓಕೆ ಸೊ ಇಲ್ಲಿ ಹೆಂಗಿದೆ ಊಟ ಗೀಟ ಎಲ್ಲ ಸೆಟ್ ಆಗ್ತಾರೆ? ಎಲ್ಲ ಸೆಟ್ ಆಗ್ತಾರೆ ಮೇಡಮ್. ಓಕೆ ಸ್ಟಾರ್ಟಿಂಗ್ ಫಸ್ಟ್ ಒನ್ ಮಂತ್ ಇಂದ 2 ಮಂತ್ ವರೆಗೂ ಅಡ್ಜಸ್ಟ್ ಆಗೋ ಟೈಮ್ ಹಿಡಿಯುತ್ತೆ ಮೇಡಮ್. ಆಮೇಲೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ದೇಶ ಬಿಟ್ಟು ದೇಶ ಬಂದಾಗ ಅಷ್ಟಾದ್ರೂ ಮಾಡ್ಕೋಬೇಕು ಮೇಡಮ್. ಸೊ ಇಲ್ಲ ನಮ್ಗೆಲ್ಲ ಇಂಡಿಯಾ ತರ ಬೇಕು, ಬೆಂಗಳೂರು ತರ ಬೇಕು, ಹುಬ್ಳಿ ತರ ಬೇಕು, ರೊಟ್ಟಿ ಬೇಕು, ಹಿಂಡಿ ಬೇಕು ಅಂದ್ರೆ ಅಫ್ಕೋರ್ಸ್ ಅಲ್ಲೇ ಇಂಡಿಯಾದಲ್ಲೇ ಇರ್ಬೇಕಾಗುತ್ತೆ ಅಲ್ವಾ? ಸೊ ಇಲ್ಲಿ ಬಂದ್ಮೇಲೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಜೊತೆಗೆ ಯೂಶಲಿ ಇದು ಫುಡ್ ಮೆನ್ಯೂನು ಅದು ಆಸ್ ಪರ್ ದಟ್ ಡಿಸೈಡ್ ಇರುತ್ತೆ ಅಲ್ವಾ? ಸೊ ಅಡ್ಜಸ್ಟ್ ಆಗ್ಬೇಕು. ಸೊ ವಾಟ್ ಯು ಥಿಂಕ್, ಮಕ್ಳು ಅಡ್ಜಸ್ಟ್ ಆಗ್ಬೋದಾ? ಆಗ್ತಾರೆ ಮೇಡಮ್. ಆಸ್ ಕಂಪೇರ್ಡ್ ಟು ಬೇರೆ ಹಾಸ್ಟೆಲ್ ಎಲ್ಲ ನಾವೇ ಕುಕ್ ಮಾಡ್ಕೋಬೇಕು ಮೇಡಮ್. ಅಲ್ಲಿ ಹೆಂಗಿರುತ್ತಂದ್ರೆ ನಿಮ್ಗೆ ಟೈಮ್ ಸಿಗಲ್ಲ, ನೀವು ಕುಕ್ ಮಾಡ್ಕೋಬೇಕು. ಡೈಲಿ ವರ್ಕ್ ಇರುತ್ತೆ, ಕ್ಲಾಸ್ ವರ್ಕ್, ಹೋಮ್ ವರ್ಕ್ ಎಲ್ಲ ಕ್ಲಾಸಲ್ಲೆಲ್ಲ ಕೊಡ್ತಾರೆ ಮೇಡಮ್. ಓದ್ಕೋಬೇಕು. ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಅಂತ ಸಬ್ಜೆಕ್ಟು ಎಲ್ಲ ಟಫ್ ಸಬ್ಜೆಕ್ಟ್ ಮೇಡಮ್. ಓದ್ಕೋಬೇಕಾಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಆಗಲ್ಲ. ಅದಕ್ಕೋಸ್ಕರ ಹಾಸ್ಟೆಲಲ್ಲಿ ಇದ್ರೆ ಇವಾಗ ಇವ್ರಿಗೂ ಓದಬೇಕು, ಊಟ ಮಾಡೋದು, ಇಲ್ಲಿ ತಳಗಡೆ ಬಂದು ಊಟ ಮಾಡೋದು, ಮೇಲೆ ಹೋಗೋದು ಮೇಡಮ್, ಅಷ್ಟೇ ಕೆಲಸ. ಅದೇ ನೀವೇನಾದರೂ ಬೇರೆ ಹಾಸ್ಟೆಲ್ ಹೋದ್ರೆ, ಗೌರ್ಮೆಂಟ್ ಹಾಸ್ಟೆಲ್ ಹೋದ್ರೆ ಮಾರ್ನಿಂಗ್ ನೀವು ಕುಕ್ ಮಾಡ್ಕೋಬೇಕು, ಆಫ್ಟರ್ನೂನ್ ಅಲ್ಲಿ ಮಾಡ್ಕೋಬೇಕು, ನೈಟ್ ಅಲ್ಲಿ ಮಾಡ್ಕೋಬೇಕು, ಟೈಮೇ ಸೇರಿಲ್ಲ ಮೇಡಮ್. ಕಾಂಪ್ಲಿಕೇಟ್ ಆಗೋಗುತ್ತೆ. ಬೆಟರ್ ಹಾಸ್ಟೆಲ್ ಅಲ್ಲಿ ಇಲ್ಲಿ ಏನು ಅಡಿಗೆ ಮಾಡ್ತಾರೆ ಅದನ್ನ ತಿಂದ್ಬಿಟ್ಟು ಆರಾಮಾಗಿ ಓದ್ಕೊಂಡು ಆರಾಮಾಗಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯುವರ್ ಹಾಸ್ಟೆಲ್ ಟೂರ್. ಎಲ್ಲ ಏನೇನು ಫೆಸಿಲಿಟಿ ಇದೆ, ರೂಮ್ಸ್ ಹೆಂಗಿದೆ, ಮೆಸ್ ಹೆಂಗಿದೆ ಎಲ್ಲ ಚೆಕ್ ಮಾಡಿದ್ವಿ. ನನ್ಗನ್ನಿಸ್ತು ಇದು ಬೆಸ್ಟ್ ಅನಿಸ್ತು. ಸೊ ಮುಂದೆ ಯಾರಾದರೂ ನಮ್ಮ ಕರ್ನಾಟಕದಿಂದ ಬರೋ ಮಕ್ಳಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಕರ್ನಾಟಕದಿಂದ ಬರೋರಿಗೆಲ್ಲ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಮೇಡಮ್ ಹೆಲ್ಪ್ ಮಾಡ್ತಾರೆ. ಏನಾದರೂ ನಿಮ್ಗೆ ಏನಾದರೂ ಕ್ವೇರೀಸ್ ಇದ್ದರೆ, ಯಾವ ಯೂನಿವರ್ಸಿಟಿ ಚೂಸ್ ಮಾಡಬೇಕು, ಎಲ್ಲಿ ಚೂಸ್ ಮಾಡಬೇಕು, ರಷ್ಯಾದಲ್ಲಿ ಮತ್ತು ಬೇರೆ ಕಂಟ್ರಿದಲ್ಲಿ ಯಾವ ಚೂಸ್ ಮಾಡಬೇಕು, ಅದು ರಷ್ಯಾದಲ್ಲಿ ಮಾಡಿದ್ರೆ ಯಾವ್ದು ಮಾಡಬೇಕು ಅಂತ ನಮ್ಮ ಮೇಡಮ್ ಎಲ್ಲ ಹೇಳ್ಕೊಡ್ತಾರೆ. ತುಂಬ ಕೋಆಪ್ರೇಟಿವ್, ತುಂಬ ಹೆಲ್ಪ್ ಮಾಡ್ತಾರೆ ಏನಾದರೂ ಈ ವಿಷಯದಲ್ಲೆಲ್ಲ. ಏನಾದರೂ ನಿಮ್ಗೆ ಏನಾದರೂ ಕ್ವೇರೀಸ್ ಇದ್ದರೆ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ನೀವು. ಮೇಡಮ್ ಎಲ್ಲ ಇಲ್ಲಿ ಬಂದಾಗ ಸರ್ಸ್ ಇರ್ತಾರೆ, ಸೀನಿಯರ್ಸ್ ಇರ್ತಾರೆ, ನಾವಿರ್ತೀವಿ. ನಮಗೆಲ್ಲ 1-2 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಮ್ಗೆ ಏನೇನು ಇರುತ್ತೆ ಎಲ್ಲ ಗೊತ್ತಿರುತ್ತೆ. ರಿಜಿಸ್ಟ್ರೇಷನ್ ಆಯ್ತು, ವೀಸಾದಾಯ್ತು, ನಾವೇ ಹೋಗ್ಬಿಟ್ಟು ನಾವೇ ಪ್ರೊಸೀಜರ್ ಮಾಡ್ಬೋದು ಮೇಡಮ್. ಹಂಗಿದ್ರೆ ಅದೇ ನಿಮ್ದು ಒಂದು ಹೆಲ್ಪ್ ಇರುತ್ತೆ. ಇವಾಗ ನಮ್ಮವರು ಅಂತ ಇರುತ್ತಲ್ಲ ಮೇಡಮ್, ನಮ್ಮವರು ಅಂದ್ರೆ ಕರ್ನಾಟಕದವರು ಅಂತ ಇರುತ್ತೆ. ಆ ಫೀಲಿಂಗ್ಗೋಸ್ಕರ ನಾವು ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ತೀವಿ. ನಾವು ಓರಲ್ ಸ್ಟೇಟಿಗೆ ಬರ್ತಿದೀವಿ ಅಂದ್ರೆ ನಾವು ಯಾರೋ ಒಬ್ಬರೇ ಬರ್ತಿಲ್ಲ, ಇನ್ನು ನಾವು ಇದೀವಿ ಇಲ್ಲಿ. ನಾವು ಇಲ್ಲಿ ಏನಾದ್ರು ನಿಮ್ಗೆ ಹೆಲ್ಪ್ ಬೇಕಿದ್ರೆ ನಾವು ಮಾಡ್ಕೊಡ್ತೀವಿ ಅಂತ ಆ ತರ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. Thank you so much for giving this tour. Welcome, ma'am. Welcome. All the best to you. Thank you, ma'am. Thank you.